ರಾಜಧಾನಿ ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ. ಬೆಂಗಳೂರಿನಲ್ಲಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಅನ್ನು ಮಾಡಿದ್ದಾರೆ, ದರೋಡೆಯನ್ನ ಮಾಡಿದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯ ನಡೆದಿದೆ. ಮಾನವ ಸಮಾಜವೇ ತಲೆ ತಗ್ಗಿಸಬೇಕು. ನಿಜಕ್ಕೂ ಕೂಡ ಇತ್ತೀಚೆಗೆ ಈ ರೀತಿಯ ಕೃತ್ಯಗಳು ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ಮಹಿಳೆಯ ಮೇಲೆ ಗ್ಯಾಂಗ್ ರೇಪ್ ಮಾಡಿದ್ದಾರೆ, ದರೋಡೆಯನ್ನ ಮಾಡಿದ್ದಾರೆ. ಕೆಆರ್ ಮಾರುಕಟ್ಟೆ ಠಾಣಾ ವ್ಯಾಪ್ತಿಯಲ್ಲಿ ಈ ದುಷ್ಕೃತ್ಯ ನಡೆದಿದೆ. ಯಲಹಂಕಕ್ಕೆ ತೆರಳಲು ಆರೋಪಿಗಳನ್ನ ಮಹಿಳೆ ವಿಚಾರಿಸ್ತಾಳೆ, ಯಾವ ರೀತಿ ಎಲ್ಲಿ ಹೋಗಬೇಕು, ಯಲಹಂಕಕ್ಕೆ ಹೋಗಬೇಕು ಅಂತ ಆದರೆ ಆ ಸಂದರ್ಭದಲ್ಲಿ ಈ ರೀತಿಯ ದುಷ್ಕೃತ್ಯವನ್ನ ಮಾಡಿದ್ದಾರೆ. ರೇಪ್ ಮಾಡಿ ಬಳಿಕ ಮೊಬೈಲ್, ಹಣ, ತಾಳಿ, ಚಿನ್ನ ಎಲ್ಲವನ್ನು ಕೂಡ ಕಸಿದುಕೊಂಡು ಎಸ್ಕೇಪ್ ಆಗಿದ್ದಾರೆ. ಭಾನುವಾರ ರಾತ್ರಿ 11:30ರ ಸುಮಾರಿಗೆ ನಡೆದಿರುವಂತಹ ಅತ್ಯಾಚಾರ ಇದು. ಬೆಂಗಳೂರು ಕೇಂದ್ರ ಮಹಿಳಾ ಠಾಣೆಯಲ್ಲಿ ಮಹಿಳೆ ಕಂಪ್ಲೇಂಟ್ ಅನ್ನು ಕೂಡ ಕೊಟ್ಟಿದ್ದಾರೆ. ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ರಾಜಧಾನಿ ಬೆಂಗಳೂರಿನಲ್ಲಿ ಪೈಶಾಚಿಕ ಕೃತ್ಯಗಳು ನಡೀತಾ ಇದೆ. ಇದೆಲ್ಲದಕ್ಕೂ ಕೂಡ ಯಾವಾಗ ಬ್ರೇಕ್ ಬೀಳುತ್ತೆ ಅಂತ ಅನ್ಸುತ್ತೆ. ಇತ್ತೀಚೆಗೆ ನಾವು ಅತಿ ಹೆಚ್ಚಾಗಿ ಕೇಳ್ತಾ ಇದ್ದೀವಿ, ಎಲ್ಲಿ ನೋಡಿದ್ರು ಕೂಡ ಈ ರೇಪ್ ಆಗಿರಬಹುದು, ದರೋಡೆ, ದೌರ್ಜನ್ಯ ಇದೇ ಕೇಳ್ತಾ ಇದ್ದೀವಿ. ಇದೆಲ್ಲದಕ್ಕೂ ಕೂಡ ಪೊಲೀಸರು ಬ್ರೇಕ್ ಹಾಕಲೇಬೇಕಾಗುತ್ತೆ. ಇನ್ನು ಮಾರುಕಟ್ಟೆ ಅಂದರೆ ಗೊತ್ತಿರುತ್ತೆ, ಕೆಆರ್ ಮಾರ್ಕೆಟ್ ಯಾವ ರೀತಿ ಇರುತ್ತೆ ಅಂತ. ಕೆಆರ್ ಮಾರ್ಕೆಟ್ನಲ್ಲಿ ಯಾವಾಗಲೂ ಕೂಡ ಜನಜಂಗುಳಿ ಇರುತ್ತೆ. ಅತಿ ಹೆಚ್ಚಾಗಿ ಜನ ಸೇರುವಂತಹ ಪ್ರದೇಶ ಅದು ಕೆಆರ್ ಮಾರ್ಕೆಟ್. ಅಂತಹ ಕೆಆರ್ ಮಾರ್ಕೆಟ್ನಲ್ಲಿ ಇಂತಹ ಪೈಶಾಚಿಕ ಕೃತ್ಯ ನಡೆದಿದೆ ಅಂದರೆ ಅಲ್ಲಿ ಬೀಟ್ ಪೊಲೀಸರು ಇರೋದಿಲ್ವಾ? ಅವ್ರು ಏನು ಮಾಡ್ತಾ ಇದ್ರು? ಪೊಲೀಸರು ನೈಟ್ ಹೊತ್ತು ಸಂಚಾರ ಮಾಡ್ತಾರೆ, ಬೀಟ್ ಹಾಕ್ತಾರೆ ಕೆಲವೊಂದು ಏರಿಯಾದ. ಅದರಲ್ಲೂ ಕೂಡ ಇಷ್ಟರ ಮಟ್ಟಿಗೆ ಜನ ಸೇರುವಂತಹ ಈ ಕೆಆರ್ ಮಾರ್ಕೆಟ್ನಲ್ಲಿ ಈ ರೀತಿ ಆಗಿದೆ ಅಂತ ಅಂದರೆ ಇದಕ್ಕೆ ಪೊಲೀಸರ ನಿರ್ಲಕ್ಷ್ಯವು ಕೂಡ ಒಂದು ಕಾರಣ ಆಗುತ್ತೆ. ಯಾಕಂತ ಅಂದರೆ 11:30 ಅಂತಂದರೆ ಇನ್ನೂ ಜನರು ಓಡಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಒಬ್ಬ ಮಹಿಳೆಯ ಮೇಲೆ ರೇಪ್ ಮಾಡಿದ್ದಾರೆ. ಆಕೆಯ ಬಳಿ ಇದ್ದ ಚಿನ್ನ ಎಲ್ಲವನ್ನು ಕೂಡ ದೋಚ್ಕೊಂಡು ಹೋಗಿದ್ದಾರೆ. ಚಿನ್ನ ಅದೇನಾದ್ರೂ ಆಗಲಿ, ಮಾನಕ್ಕಿಂತ ಯಾವುದು ಕೂಡ ಹೆಚ್ಚಲ್ಲ. ಆದರೆ ಪೊಲೀಸರು ಎಷ್ಟು ನಿರ್ಲಕ್ಷ್ಯ ತೋರಿದ್ದಾರೆ ಅಂತ ಈ ಒಂದು ಘಟನೆ ಎಲ್ಲದಕ್ಕೂ ಕೂಡ ಕಾರಣ ಆಗತ್ತೆ. ನಿಜಕ್ಕೂ ಕೂಡ ಬಹಳ ಬೇಜಾರಾಗುತ್ತೆ. ಮಹಿಳೆಯರು ಯಾವ ರೀತಿ ಓಡಾಡಬೇಕಪ್ಪ ಅಂತ ಯೋಚನೆ ಮಾಡಬೇಕು, ಸ್ವತಂತ್ರವಾಗಿ ಓಡಾಡಬೇಕು. ಯಾವಾಗ ಒಬ್ಬ ಮಹಿಳೆ ಒಂಟಿಯಾಗಿ ರಸ್ತೆಯಲ್ಲಿ ಓಡಾಡ್ತಾಳೆ ಅವಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತ ಹೇಳಬಹುದು. ಆದರೆ ಇಲ್ಲಿ ಒಂಟಿಯಾಗಿ ಓಡಾಡೋದಿರಲಿ, ಒಂದು ಗುಂಪಿನ ಜೊತೆ ಓಡಾಡಬೇಕು ಅಂದ್ರೂ ಕೂಡ ಯೋಚನೆ ಮಾಡಬೇಕು. ನಮ್ಮ ಜೊತೆಯಲ್ಲಿರೋರು ಯಾವ ರೀತಿ ಇರ್ತಾರೆ ಅಂತ ಯೋಚನೆ ಮಾಡಬೇಕು. ಅಂತಹ ಪರಿಸ್ಥಿತಿ ಬೆಂಗಳೂರಿನಲ್ಲಿದೆ.